ಪ್ರಿಯ ವೀಕ್ಷಕರೇ, ಜನಧ್ವನಿ ನ್ಯೂಸ್ಗೆ ಸ್ವಾಗತ. ಪಾವಗಡದ ಶ್ರೀ ರಾಮಕೃಷ್ಣ ಸೇವಾಶ್ರಮದಿಂದ ಬರಗಾಲದ ಸಂಕಷ್ಟದ ನಡುವೆ ಮಾನವೀಯ ಸೇವೆ ಮುಂದುವರಿದಿದೆ. ದಿನಾಂಕ ಏಪ್ರಿಲ್ 3, 2026 ರಂದು ಬರಗಾಲ ಪರಿಹಾರ ಯೋಜನೆಯಡಿಯಲ್ಲಿ ಚಿತ್ರದುರ್ಗ ಹಾಗೂ ವಿಜಯನಗರ ಜಿಲ್ಲೆಗಳ ವಿವಿಧ ಪ್ರದೇಶಗಳಲ್ಲಿ ದೇವರ ಎತ್ತುಗಳು ಮತ್ತು ಹಸುಗಳಿಗೆ ಮೇವು ವಿತರಣೆ ಮಾಡಲಾಯಿತು. ಸುಮಾರು 5 ಲೋಡುಗಳಷ್ಟು ಮೇವನ್ನು ವಿವಿಧ ಹಟ್ಟಿಗಳಿಗೆ ಸರಬರಾಜು ಮಾಡಲಾಗಿದೆ. ಚಳ್ಳಕೆರೆ ಸಮೀಪದ ಅಜ್ಜನಗುಡಿಯಲ್ಲಿ ಸುಮಾರು 380 ಹಸುಗಳಿಗೆ ಮೇವು ನೀಡಲಾಗಿದ್ದು, ನಿತ್ರಾಣಗೊಂಡ ಪಶುಗಳಿಗೆ ಬೂಸಾ ಮತ್ತು ಹಿಂಡಿ ಮಿಶ್ರಣದ ಚೀಲಗಳನ್ನು ವಿತರಿಸಲಾಯಿತು. ಅದಾದ ಬಳಿಕ ಸುಮಾರು 90 ಕಿಲೋಮೀಟರ್ ದೂರದ ವಿಜಯನಗರ ಜಿಲ್ಲೆಯ ಅಪ್ಪೇನಹಳ್ಳಿ ಪ್ರದೇಶದಲ್ಲಿ ಸುಮಾರು 400 ರಾಸುಗಳು ಹಾಗೂ ಕರುಗಳಿಗೆ ಮೇವು ಮತ್ತು ಬೂಸಾವನ್ನು ನೀಡಲಾಯಿತು. ಈ ಭಾಗದ ಪಶುಗಳ ಸ್ಥಿತಿ ಅತ್ಯಂತ ಶೋಚನೀಯವಾಗಿದ್ದು, ಸ್ಥಳೀಯ ಗೋಪಾಲಕರ ಮನವಿಗೆ ಸ್ಪಂದಿಸಿದ ಪೂಜ್ಯ ಸ್ವಾಮಿ ಜಪಾನಂದಜಿ ಮಹಾರಾಜ್ ತಕ್ಷಣ ಸಹಾಯ ಒದಗಿಸಿದರು. ಕಡಿದಾದ ಬೆಟ್ಟಗುಡ್ಡಗಳ ನಡುವೆ ಇರುವ ಹಟ್ಟಿಗಳಿಗೆ ತೆರಳಿ ಮೇವು, ಪರಿಕರಗಳು ಹಾಗೂ ಪ್ಲಾಸ್ಟಿಕ್ ಟಬ್ಗಳನ್ನು ವಿತರಿಸಲಾಯಿತು. ಇನ್ನು ಕೂಡ್ಲಿಗಿ ತಾಲ್ಲೂಕಿನ ಲಿಂಗೇನಹಳ್ಳಿ ತಾಂಡದಲ್ಲಿಯೂ ಭೀಕರ ಉರಿಬಿಸಿಲಿನ ನಡುವೆಯೇ ದೇವರ ಎತ್ತುಗಳಿಗೆ ಮೇವು ಮತ್ತು ಬೂಸಾವನ್ನು ನೀಡಲಾಯಿತು. ಇಲ್ಲಿ ಕರುಗಳು ಮತ್ತು ಚಿಕ್ಕ ವಯಸ್ಸಿನ ಪಶುಗಳು ತುಂಬಾ ಕ್ಷೀಣ ಸ್ಥಿತಿಯಲ್ಲಿ ಕಂಡುಬಂದವು. ಈ ಸಂದರ್ಭದಲ್ಲಿ ಪೂಜ್ಯ ಸ್ವಾಮಿ ಜಪಾನಂದಜಿ ಅವರು ಸ್ಥಳೀಯ ನಾಯಕರಿಗೆ ಹಾಗೂ ಗೋಪಾಲಕರಿಗೆ ಧೈರ್ಯ ತುಂಬಿ ಮಳೆ ಬರುವ ತನಕ ನಿರಂತರವಾಗಿ ಮೇವು ಒದಗಿಸುವ ಭರವಸೆ ನೀಡಿದರು. ಜೊತೆಗೆ ನಿತ್ರಾಣಗೊಂಡ ಪಶುಗಳಿಗೆ ಸ್ವತಃ ಕೈಯಾರೆ ಬೂಸಾ ಹಿಂಡಿ ಮಿಶ್ರಣ ನೀಡಿ ಸೇವೆ ಸಲ್ಲಿಸಿದರು. ಈ ಯೋಜನೆಯ ಕೊನೆಯ ಹಂತದಲ್ಲಿ ಲಿಂಗೇನಹಳ್ಳಿ ತಾಂಡದ ಹೊರಭಾಗದ ಹಟ್ಟಿಗೆ ಭೇಟಿ ನೀಡಿದ ಸಂದರ್ಭ ಗೋಪಾಲಕರಲ್ಲಿ ಹೊಸ ವಿಶ್ವಾಸ ಮೂಡಿಸಿದಂತಾಯಿತು. ಒಟ್ಟಿನಲ್ಲಿ ಶ್ರೀ ರಾಮಕೃಷ್ಣ ಸೇವಾಶ್ರಮದ ಈ ಸೇವಾ ಕಾರ್ಯಗಳು ಭೀಕರ ಬೇಸಿಗೆಯಿಂದ ಸಂಕಷ್ಟದಲ್ಲಿರುವ ಗೋಪಾಲಕರಿಗೆ ಸಂಜೀವಿನಿಯಂತೆ ಪರಿಣಮಿಸಿವೆ. ಈ ಮಹತ್ವದ ಯೋಜನೆಗೆ ಶ್ರೀಮತಿ ಸುಧಾಮೂರ್ತಿ ಹಾಗೂ ಇನ್ಫೋಸಿಸ್ ಫೌಂಡೇಶನ್ನ ಸಹಕಾರ ಮಹತ್ತರವಾಗಿದೆ. ಇವರ ನೆರವಿನಿಂದ ಸಾವಿರಾರು ಪಶುಗಳ ಜೀವ ಉಳಿದಂತಾಗಿದೆ. ಹಾಗೆಯೇ ಕಳೆದ ಹಲವು ವರ್ಷಗಳಿಂದ ಪ್ರತಿ ಬೇಸಿಗೆಯಲ್ಲೂ ಪೂಜ್ಯ ಸ್ವಾಮಿ ಜಪಾನಂದಜಿ ಅವರು ತಮ್ಮ ತಂಡದೊಂದಿಗೆ ನಿರಂತರ ಸೇವೆ ಸಲ್ಲಿಸುತ್ತಿರುವುದು ಗಮನಾರ್ಹವಾಗಿದೆ. ಈ ಕಾರ್ಯದಲ್ಲಿ ಸ್ಥಳೀಯ ಸಂಯೋಜಕರಾದ ಸಿ.ಪಿ. ಮಹೇಶ್, ಸಿದ್ದೇಶ್ ಹಾಗೂ ಮಾರುತಿ ಅವರು ಸಹಕರಿಸಿದರು. ಇಂತಹ ಇನ್ನಷ್ಟು ಸುದ್ದಿ ಅಪ್ಡೇಟ್ಗಳಿಗೆ ಜನಧ್ವನಿ ನ್ಯೂಸ್ ಜೊತೆಗೇರಿ. ಸುಧಾಮೂರ್ತಿಯವ್ರನ್ನ ಸ್ವಾಮಿಗಳನ್ನ ಕಾಪಾಡಲಿ ಅಂತ ನಾವು ಬೇಯಿಸ್ತಾರೆ. ದೇವಾಶ್ರಮದಿಂದ ಸ್ವಾಮೀಜಿಯವರು ನಮಗೆ ಇದಕ್ಕೆ ಸುಧಾಮೂರ್ತಿ ಇವರ ಕಡೆಯಿಂದ ಈ ಮೇವನ್ನು ತಂದಿದ್ದಾರೆ. ಬಹಳ ಬಡತನ ಇದ್ದಾವೆ ಗೋವುಗಳೆಲ್ಲ. ಸರ್ಕಾರದಿಂದ ನಮ್ಗೆ ಯಾವ ಸವಲತ್ತುಗಳು ಇಲ್ಲ. ಇದಕ್ಕೆ ಅವ್ರ ಸ್ವಾಮಿಗಳೆಲ್ಲ ಕೊಟ್ಟಿರೋದ್ರಿಂದ ನಮ್ಮ ಗೋವುಗಳು ಸ್ವಲ್ಪ ಗುಣಮುಖ ಆಗ್ತಾ ಬರ್ತಾಯಿತ್ತು, ಬಡತನ ಇದ್ದಾವೆ. ಅದಕ್ಕೆ ಬೂಸ್ಟನ್ನು ಕೊಟ್ಟಿದ್ದಾರೆ. ಅವಕ್ಕೆ ಬೇಕಾಗಿರೋ ಸಲಕರಣೆಗಳು ಕೊಟ್ಟಿದ್ದಾರೆ, ಬೇಸನಗಳು. ಅವರಿಗೆ ಒಳ್ಳೆಯದಾಗಲಿ, ಆ ದೇವರು ಆಯಸ್ಸು ಆರೋಗ್ಯ ಅವ್ರಿಗೆ ಇನ್ನೂ ಸ್ವಲ್ಪ ಜಾಸ್ತಿ ಕೊಟ್ಟು ಸುಧಾಮೂರ್ತಿಯವ್ರನ್ನ ಸ್ವಾಮಿಗಳನ್ನ ಕಾಪಾಡಲಿ ಅಂತ ನಾವು ಬೇಯಿಸ್ತಾರೆ. ಸ್ವಾಮಿಗಾರು ಎತ್ಕೋರಂತೆ ನಾನು ಹಸು ಹತ್ರ ಹೋಗ್ತೀನಿ. ಕೊಡು ಬಂದು ನಾನು ಕೊಡ್ಬೇಕು. ವಾರಿಯರ್ ಸ್ವಾಮಿಗೆ ನೀರು ಕೊಡು. ಸರಿ, ಬರ್ತೀನಿ ನಾನು. ನೋಡ್ಕೊಳ್ಳಿ, ನೀನು ಕೊಟ್ಬಿಟ್ಟು ಹೋಗು. ಬಾ, ನೀನ್ ಬಾ, ಗಾಡಿ ಹತ್ರ ಬಾ. ದೇವಾಶ್ರಮದಿಂದ ಸ್ವಾಮೀಜಿಯವರು ನಮಗೆ ಇದಕ್ಕೆ ಸುಧಾಮೂರ್ತಿ ಇವರ ಕಡೆಯಿಂದ ಈ ಮೇವನ್ನು ತಂದಿದ್ದಾರೆ. ಬಹಳ ಬಡತನ ಇದ್ದಾವೆ ಗೋವುಗಳೆಲ್ಲ. ಸರ್ಕಾರದಿಂದ ನಮ್ಗೆ ಯಾವ ಸವಲತ್ತುಗಳು ಇಲ್ಲ. ಇದಕ್ಕೆ ಅವ್ರ ಸ್ವಾಮಿಗಳೆಲ್ಲ ಕೊಟ್ಟಿರೋದ್ರಿಂದ ನಮ್ಮ ಗೋವುಗಳು ಸ್ವಲ್ಪ ಗುಣಮುಖ ಆಗ್ತಾ ಬರ್ತಾಯಿತ್ತು, ಬಡತನ ಇದ್ದಾವೆ. ಅದಕ್ಕೆ ಬೂಸ್ಟನ್ನು ಕೊಟ್ಟಿದ್ದಾರೆ. ಅವಕ್ಕೆ ಬೇಕಾಗಿರೋ ಸಲಕರಣೆಗಳು ಕೊಟ್ಟಿದ್ದಾರೆ, ಬೇಸನಗಳು. ಅವರಿಗೆ ಒಳ್ಳೆಯದಾಗಲಿ, ಆ ದೇವರು ಆಯಸ್ಸು ಆರೋಗ್ಯ ಅವ್ರಿಗೆ ಇನ್ನೂ ಸ್ವಲ್ಪ ಜಾಸ್ತಿ ಕೊಟ್ಟು ಸುಧಾಮೂರ್ತಿಯವ್ರನ್ನ ಸ್ವಾಮಿಗಳನ್ನ ಕಾಪಾಡಲಿ ಅಂತ ನಾವು ಬೇಯಿಸ್ತಾರೆ.